ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. 8ನೇ ತಾರೀಕು ಬ್ಯಾಚು. ಸೊ ಕಲೀರಿ, ಕಲ್ತ್ರೆ ಆಲ್ವೇಸ್ ಈಸಿ. ಯಾವತ್ತೂ ಅಷ್ಟೇ ಟ್ರೇಡ್ ಮಾಡೋರ ಹತ್ರ ಕಲೀರಿ, ಕಲ್ಸೋರ ಹತ್ರ ಅಲ್ಲ. ಬಿಕಾಸ್ ಕಲ್ಸೋರು ಟ್ರೇಡ್ ಮಾಡೋದಿಲ್ಲ. ಅವ್ರಿಗೆ ಯಾರದೇ ದುಡ್ಡು ಪ್ರಾಫಿಟ್ ಆದ್ರೇನು ಲಾಸ್ ಆದ್ರೇನು ಕಾಲ್ ಟಿಪ್ಸ್ ಕೊಡೋಣ, ಅವ್ರಿಗೆ ಗೊತ್ತು ನಮ್ಮ ಕಾಲ್ ಟಿಪ್ಸಲ್ಲಿ ನೆಟ್ಟಿಗೆ ವರ್ಕ್ ಆಗಲ್ಲ ಅಂತ. ಸೊ ಹಾಗಾಗಿ ಆಲ್ವೇಸ್ ದೇ ವಿಲ್ ಪ್ಲಾನ್ ಇಟ್ ಲೈಕ್ ಚಲೋ ಏನಾಗಬೇಕು ಆ ಥರ ಇರ್ತಾರೆ. ಸೊ ಆಲ್ಮೋಸ್ಟ್ ಟ್ರೇಡರ್ಸ್ ಹತ್ರ ಕಲಿರಿ. ಬಿಕಾಸ್ ಟ್ರೇಡರ್ಸ್ ನೋಸ್ ದ ಥಿಂಗ್ಸ್, ಎಮೋಷನ್ಸ್ ಗೊತ್ತಿರುತ್ತೆ ಅವರಿಗೆ, ಮಾರ್ಕೆಟ್ ಏನು ಆಗುತ್ತೆ ಎಂತ ಆಗುತ್ತೆ ಅಂತ. ಬಿಕಾಸ್ ಮಾರ್ಕೆಟ್ ಇಸ್ ಅ ಪ್ರಾಬಬಿಲಿಟಿ ಬಿಸ್ನೆಸ್. ಇಟ್ ಇಸ್ ನಾಟ್ ಲೈಕ್ 100% ಅಕ್ಯುರಸಿ ಹೀಗೆ ಆಗುತ್ತೆ ಅಂತ ಯಾರು ಹೇಳೋಕ್ಕಲ್ಲ. ಇಟ್ಸ್ ಅ ಪ್ರಾಬಬಿಲಿಟಿ ಬಿಸ್ನೆಸ್. ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಮನ್ನು ಸೇವ್ ಮಾಡುತ್ತೆ. ಅದೇ ಮಾರ್ಕೆಟ್ ಇರೋದಲ್ವಾ. ಸೊ ಅದೇ ಥರನೇ ಇವತ್ತು ಕೂಡ ಅಷ್ಟೇ ವೆರಿ ಡಿಫಿಕಲ್ಟ್ ಡೇ ಆರ್. ಸೀರಿಯಸ್ಲಿ ಹೇಳ್ತೀನಿ, ಪ್ರೀಮಿಯಮ್ಸ್ಗಳು ಮೂನೇ ಆಗ್ತಿಲ್ಲ. ಕಾಲ್ ಸೈಡ್ ಪ್ರೀಮಿಯಮ್ಸ್ ಅಂತೂ ಅಟ್ಟರ್ ಫ್ಲಾಪ್ ಇದ್ದಾವೆ, ಮೂನೇ ಆಗ್ತಿಲ್ಲ. ಪುಟ್ ಸೈಡ್ ಪ್ರೀಮಿಯಮು ಅದೇ ವರ್ಸ್ಟ್ ಇದೆ. ಬಿಕಾಸ್ ನಿನ್ನೆ 2 ಗಂಟೆ ಮೇಲೆ ಏನು ಗುಡ್ ನ್ಯೂಸ್ ಬಂತ ಏನೋ, ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ ಸೈಡ್ ಮೂವ್ ಆಯಿತು. ಅಪ್ ಸೈಡ್ ಮೂವ್ ಅಂತೂ ಆಗಿದೆ. ಬಟ್ ಮಾರ್ಕೆಟಲ್ಲಿ ಇವತ್ತು ರಿಟ್ರೇಸ್ಮೆಂಟ್ ಇಲ್ದಲೇ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ, ಲೈಕ್ ರಿಟ್ರೇಸ್ಮೆಂಟ್ ಏನಾದ್ರು ಬಂದರೆ ಡೆಫಿನೆಟಾಗಿ ಟ್ರೇಡ್ ಮಾಡೋಣ ಅಂತ. ಇವತ್ತು ಬೆಳಗ್ಗೆನೇ ಟ್ರೇಡ್ ಮಿಸ್ ಆಯಿತು ಆಪರ್ಚುನಿಟಿ. ಸೊ ಆಪರ್ಚುನಿಟಿ ಮಿಸ್ ಆದಮೇಲೆ ಅಗೇನ್ ವೆಯ್ಟ್ ಮಾಡಿದೆ. ಅಗೇನ್ ಒನ್ ಸೆಕೆಂಡ್, ಮಿಸ್ ಆಯಿತು. ಸೊ ಅಗೇನ್ ಒಂದು ಲಾಸ್ ಎತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟ್ ಕೆಳಗಡೆ ಬರ್ತಿದೆ, ರಿಟ್ರೇಸ್ಮೆಂಟ್ ಝೋನಿಗೆ ಬರುತ್ತೆ ಅಂತ. ಬರಲಿಲ್ಲ ಮಾರ್ಕೆಟ್, ಅಗೇನ್ ಮೇಲೆ ಹೋಗ್ತಿತ್ತು. ಅಗೇನ್ ಎಂಟರ್ ಆದೆ, ಆ ಲಾಸ್ ಕವರ್ ಮಾಡಿದೆ. ಅಗೇನ್ ಲೈಕ್ ಪ್ರಾಫಿಟ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ನಾಟ್ ಎ ಗುಡ್ ಡೇ. ಲೈಕ್ ಇಟ್ ಈಸ್ ಲೈಕ್ ಎ ಕಂಪ್ರೆಸ್ ಡೇ, ಕಂಜೆಸ್ಟೆಡ್ ಆ್ಯಂಡ್ ಕಂಪ್ರೆಸಿಂಗ್ ಡೇನೇ ಅಂದ್ಕೊಳ್ತೀನಿ. ಓಕೆ, ಇವತ್ತಿಂದು ನಾನು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಡ್ಬಿಡೋಣ. ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಪ್ರೀಮಿಯಮ್ಸ್ ಅಂತೂ ಫ್ಲಾಪ್ ಇದೆ, ಮೂನೇ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಇವಾಗ ನೋಡಿದರೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ. ಲೈಕ್ ಇದರಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು 3,000 ರೂಪಾಯಿ ಮೇಲೆ ಬ್ರೋಕ್ರೇಜ್ ಹೋಗುತ್ತೆ ಅಂದ್ಕೊಂಡಿನಿ. ಇತ್ತೀಚೆಗಂತೂ ಎಸ್ ಟಿ ಟಿ ರೈಸ್ ಆದಮೇಲೆ ಬ್ರೋಕ್ರೇಜ್ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಬಿಕಾಸ್ ಟ್ರೇಡ್ಸ್ ಜಾಸ್ತಿ ಆಗಿದೆ. ಇವತ್ತು 4 ಟ್ರೇಡ್ಸ್ ಆಗಿದ್ದಾವೆ. ಓಕೆನಾ. ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, 10 ಪಾಯಿಂಟ್ ಹಿಡಿಯೋದೇ ಕಷ್ಟ ಆಗ್ತಿದೆ ಪ್ರೀಮಿಯಮ್ಸ್ಗಳಲ್ಲಿ. ಹಾಗಾಗಿ ಓಕೆನಾ, ಲೆಟ್ಸ್ ಕ್ಲೋಸ್ ಇಟ್ ಅಪ್. ಮತ್ತೆ ಟ್ರೇಡ್ ಮಾಡೋದು ತಪ್ಪದು, ಮತ್ತೆ ಗಾಯ ಮಾಡ್ಕೊಳ್ಳೋದು ಹೆಂಗೆ ತಪ್ಪು, ಹಂಗೇನೆ ಇದ್ರು. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್ ಇವತ್ತು. ಓಕೆ, ನೋ ಪ್ರಾಬ್ಲಮ್. ನಂದೇನಿಲ್ಲ, ನನ್ನ ಮೈಂಡ್ ಸೆಟ್ ಈಸ್ ವೆರಿ ಮಚ್ ಕ್ಲಿಯರ್. ನಾನು ದಿನಕ್ಕೆ 15,000-20,000 ದುಡ್ಕೊಂಡ್ರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಓಕೆನಾ. ಸೊ ಅದಕ್ಕಿಂತ ಏನು ಬೇಕು. ತಿಂಗಳಲ್ಲಿ ಈಗ ವೀಕ್ಲಿ ಆವರೇಜ್ ನೀವು 1,00,000 ದುಡ್ಕೊಂಡ್ರೆ ಸಾಕು ಅಂತ. ಆಲ್ರೆಡಿ ವೀಕಲ್ಲಿ ಐ ಮೇಡ್ ಇಟ್. ನಿನ್ನೆಗೆ 175 ಪ್ಲಸ್ ಇದು ಅಂದ್ಕೊಂಡ್ರು 180-185 ಆಗೋದು ಸಾಕು. ಎನಫು, ಮೋರ್ ದೆನ್ ಎನಫು. ಅದಕ್ಕೆ ಹೇಳೋದು, ವೀಕ್ಲಿ ಯಾವ್ದಾದ್ರು ಒಂದು ದಿನ ಸ್ಲೋ ಇಶ್ ಇರುತ್ತೆ, ಅವತ್ತಿನ ದಿನ ಸ್ವಲ್ಪ ನಾವು ಸ್ಲೋ ಆಗಬೇಕು ಮಾರ್ಕೆಟಲ್ಲಿ. ಅಗ್ರೆಸಿವ್ ಟ್ರೇಡ್ ಎವ್ರಿ ಡೇ ಮಾಡೋಕ್ಕಲ್ಲ, ಬಿಕಾಸ್ ನಂಗೆ ರಿಟ್ರೇಸ್ಮೆಂಟ್ ಬಂದಿಲ್ಲ. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರ ನಾನು ಹೇಳ್ತೀನಿ. ಸ್ಟೂಡೆಂಟ್ಸ್ ವೆರಿ ಮಚ್ ಕ್ಲಿಯರ್ ಆಗಿ ಹೇಳಿದೆ, ಮಾರ್ಕೆಟ್ ಎನಿ ರಿಟ್ರೇಸ್ಮೆಂಟ್ ಗೋ ವಿತ್ ಬೈಯಿಂಗ್ ಸೈಡ್. ಸೆಲ್ಲಿಂಗ್ ಬಗ್ಗೆ ಥಿಂಕ್ ಮಾಡಿಬಿಡಿ, ಬೈಯಿಂಗ್ ಸೈಡ್ ಥಿಂಕ್ ಮಾಡಿ. ಬಿಕಾಸ್ ಮಾರ್ಕೆಟಲ್ಲಿ ಎನಿ ಶಾರ್ಪ್ ಮೂವ್ ಬಂದಿರೋದ್ರಿಂದ ಎನಿ ರಿಟ್ರೇಸ್ಮೆಂಟ್ ಇಟ್ ವಿಲ್ ಸ್ಟಾರ್ಟ್ ಬೌನ್ಸಿಂಗ್ ಅಂತ. ನನಗೆ ಫಸ್ಟ್ ಟ್ರೇಡು ವೆಯ್ಟ್ ಮಾಡ್ತಿದ್ದೆ. ಮೊದಲನೇ ಕ್ಯಾಂಡಲ್ಲೇ ನನಗೆ 23% ತನಕ ಬಂದ್ಬಿಡ್ತು. ಸೊ ವೆಯ್ಟ್ ಮಾಡ್ತಿದ್ದೆ, ಮೊದಲನೇ ಕ್ಯಾಂಡಲ್ ಇದೆ, ಇನ್ನೊಂದು ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ. ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಈ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ದೆನ್ ನನಗೆ ಈಸಿ ಆಗುತ್ತೆ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ. ನನಗೆ ಇಲ್ಲಿ 38 ನಿಯರ್ ತನಕ ಬಂದರೆ ಸಾಕು, ಐ ಕ್ಯಾನ್ ಗೋ ವಿತ್ ಈಸಿ ಬೈಯಿಂಗ್ ಸೈಡ್ ಅಂತ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ತನಕ ಬರಲೇ ಇಲ್ಲ. ಸೊ ಇಲ್ಲಿ ಕನ್ಫ್ಯೂಷನ್ನು, ತಗೊಳ್ಳೋದೋ ಬೇಡೋ ಅನ್ನೋದ್ರೊಳಗಡೆ ಮಾರ್ಕೆಟ್ ಇಷ್ಟು ದೂರ ಮೂವ್ ಆಗ್ಬಿಡ್ತು. ಓಕೆನಾ. ಸೊ ಇಷ್ಟು ದೂರ ಮೂವ್ ಆಯಿತು, ಚಲೋ ನಿಯರ್ ಟು ಬ್ರೇಕ್ಔಟ್ ಬಂದರೆ ವಿ ಕ್ಯಾನ್ ಲುಕ್ ಫಾರ್ ಇಟ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್ ಅಂದ್ಕೊಂಡೆ. ಬ್ರೇಕ್ಔಟಿಗೆ ಬರಲಿಲ್ಲ ಮಾರ್ಕೆಟು. ಅಗೇನ್ ಮಾರ್ಕೆಟ್ ಏನು ಮಾಡ್ತು, ಅಗೇನ್ ಮಾರ್ಕೆಟ್ ಬ್ಯಾಕ್ ಟು 23. ಈ ಸಲ ಸೆಕೆಂಡ್ ಅಟೆಂಪ್ಟ್ ಬರ್ತಾ ಇದೆ. ಸೊ ಡೆಫಿನೆಟಾಗಿ ಇನ್ನೊಂದು ಸ್ವಲ್ಪ ಪುಲ್ ಬ್ಯಾಕ್ ಕೊಟ್ಟರೆ ಐ ಕ್ಯಾನ್ ಗೋ 38% ಅಂತ. ಈ ಸಲನೂ ಬರಲಿಲ್ಲ ಮಾರ್ಕೆಟು. ನನ್ನ ಮಿಸ್ಟೇಕು ಇವತ್ತಿಂದು ಟ್ರೇಡ್ ಮಿಸ್ಟೇಕ್ ಎಲ್ಲಿ ಗೊತ್ತಾ, ದಿಸ್ ವಾಸ್ ಮೈ ಟ್ರೇಡ್ ಮಿಸ್ಟೇಕ್. ವೆಯ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಯಾವಾಗ ಇಲ್ಲೇ ಫೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಐ ಎಂಟರ್ಡ್ ಹಿಯರ್. ಓಕೆನಾ. ಇಲ್ಲಿ ಎಂಟ್ರಿ ಆದೆ ನಾನು. ಇಲ್ಲಿ ಎಂಟ್ರಿ ಆದಮೇಲೆ ನನಗೆ ಟೋಟಲ್ 6 ಪಾಯಿಂಟ್ಸ್ ಪ್ರಾಫಿಟ್ ಕೂಡ ತೋರಿಸ್ತಾ ಇತ್ತು. ನಾನು ಅಂದ್ಕೊಂಡೆ 10-12 ಪಾಯಿಂಟ್ಸ್ ಇಲ್ಲಿ ಸ್ಪೈಕ್ ಆದರೆ ಸಾಕು, 10-12 ಪಾಯಿಂಟಿಗೆ ಜಂಪ್ ಆಗುತ್ತೆ ಮಾರ್ಕೆಟು. ಚಲೋ ಡನ್ ಫಾರ್ ದ ಡೇ, ಕ್ಲೋಸ್ ಮಾಡೋಣ ಅಂತ. ಸೊ ಇಮ್ಮಿಡಿಯೇಟಾಗಿ ಮಾರ್ಕೆಟ್ ರಿವರ್ಸ್ ಆಯಿತು. ಐ ಟುಕ್ ಅಟ್ ಎಸ್ ಎಲ್ 10 ಪಾಯಿಂಟ್ಸ್ ಎಸ್ ಎತ್ಕೊಂಡು ಸುಮ್ಮನೆ ಕೂತಿದೆ. ಚಲೋ ಮಾರ್ಕೆಟಲ್ಲಿ ನಮ್ಮ ಪ್ರಿಡಿಕ್ಷನ್ ಮೂವ್ ಆಗಲಿಲ್ಲ, ನೋ ಪ್ರಾಬ್ಲಮ್ ಅಂತ. ಅಗೇನ್ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಆಯಿತು. ಈ ಸಲ ಓಕೆ, ಮಾರ್ಕೆಟು 1-2-3 ಟೈಮ್ಸ್ ಇದೆ. ಸೊ ಈ ಸಲನಾದರೂ ಮಾರ್ಕೆಟ್ ಡೆಫಿನೆಟಾಗಿ 38ಗೆ ಬರುತ್ತೆ. ಇಲ್ಲಿಂದ ಟ್ರೇಡ್ ತೊಗೊಂಡು ಪ್ರಾಫಿಟ್ನಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ, ಇಲ್ಲ ಕಾಸ್ಟ್ ಟು ಕಾಸ್ಟ್ ಕ್ಲೋಸ್ ಮಾಡೋಣ. ಅಗೇನ್ ಮಾರ್ಕೆಟ್ ವೆಂಟ್ ಅಪ್ ಸೈಡ್, ಅಗೇನ್ ಕಮ್ ಡೌನ್. ಸೊ ಈ ಸಲ 4th ಟೈಮು ಅಂದ್ಕೊಂಡೆ ಡೆಫಿನೆಟಾಗಿ ಈ ಸಲನಾದ್ರು ಬರುತ್ತೆ ಈ ಲೆವೆಲ್ ತನಕ. ಈ ಲೆವೆಲ್ ಬಂದರೆ ಹೋಗೋಣ ಅಂತ, ಬರಲಿಲ್ಲ. ದೆನ್ ಐ ಹ್ಯಾವ್ ಡಿಸೈಡೆಡ್ ಮಾರ್ಕೆಟ್ ಅಗೇನ್ ಇಲ್ಲಿ ತನಕ ರೀಚೆಕ್ ಆಗ್ತಿದ್ದಂಗೆ. ಸೊ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಸ್ಲೋಲಿ ಇಟ್ ಈಸ್ ಮೇಕಿಂಗ್ ಡಬ್ಲ್ಯೂ ಟು ಮೂವ್ ಅಪ್ ಸೈಡ್. ಲೈಕ್ ಇವೆಂಟ್ ಟ್ರೆಂಡ್ ಲೈನ್ ಹೇಳ್ತಿರಲ್ಲ, ಆ ಥರ ಮೈಂಡ್ ಸೆಟ್ಟಲ್ಲಿ ಮೇಲೆ ಹೋಗೋಕ್ಕೆ ರೆಡಿ ಆಗ್ತಿದೆ. ಚಲೋ ಮಾರ್ಕೆಟಲ್ಲಿ ಇಲ್ಲಿಂದಲೇ ಎಂಟ್ರಿ ಆಗೋಣ, ರಿಸ್ಕ್ ಆದರೆ ಆಗುತ್ತೆ ಅಂತ. ಇಲ್ಲಿ ನಾನು ಎಂಟ್ರಿ ತೊಗೊಂಡೆ, ಮಾರ್ಕೆಟ್ ಒಂದು ಮೂಮೆಂಟ್ನ ಕೊಡ್ತು ನನಗೆ. ಸೊ ಐ ಮೇಡ್ ಅ ಪ್ರಾಫಿಟ್.
ಅಂದರೆ ಪ್ರಾಫಿಟ್ ಇನ್ ದ ಸೆನ್ಸ್ ವಾಟ್ ಎವರ್ ಲಾಸ್ ಏನಿದೆ ಸೆಕೆಂಡು ಒಂದು ಪ್ರೀಮಿಯಮ್ ಸ್ಟ್ರೈಕ್ ಪ್ರೈಸಲ್ಲಿ ನೀವೇನು 25,000 ನೋಡ್ತೀರಲ್ಲ ಆ ಅಮೌಂಟು ನನಗೆ ಇಲ್ಲಿ ಎಂಟ್ರಿ ಆಗಿದೆ, ಇಲ್ಲಿ ಬರೋಷ್ಟರಲ್ಲಿ ನನಗೆ ಅದು ಒಳ್ಳೆ ಅಮೌಂಟ್ನ ಮಾಡಿಕೊಡ್ತು ಮಾರ್ಕೆಟಲ್ಲಿ. ಜಸ್ಟ್ ಕ್ಲೋಸ್ ದಾಟ್, ಓಕೆನಾ. ಅದಾದಮೇಲೆ ಮಾರ್ಕೆಟಲ್ಲಿ ಲಾಸ್ ಆಗಿತ್ತಲ್ಲ ಸ್ಟ್ರೈಕ್ ಪ್ರೈಸು, ಆ ಲಾಸ್ ಸ್ಟ್ರೈಕ್ ಪ್ರೈಸ್ ಎಲ್ಲಿ ಕವರ್ ಮಾಡಿದ್ದೀನಿ ಅಂದರೆ ನಥಿಂಗ್ ಬಟ್ ನಿಮಗೆ ಮಾರ್ಕೆಟು ಇಲ್ಲೇ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. 1 ಕ್ಯಾಂಡಲ್, 2 ಕ್ಯಾಂಡಲ್, 3 ಕ್ಯಾಂಡಲ್, ಮಾರ್ಕೆಟ್ ಆಲ್ರೆಡಿ ಬುಲ್ಲಿಶು ಇದೆ. ಸೊ ತುಂಬ ಹೊತ್ತಿಂದ ಬ್ರೇಕೌಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇಲ್ಲಿಂದ ಬ್ರೇಕೌಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಎಂಟ್ರಿ ಆದೆ. ಇಲ್ಲಿಗೆ ಬರೋಷ್ಟರಲ್ಲಿ ಪ್ರೀಮಿಯಮ್ಮೇ ಮೂವ್ ಆಗಲಿಲ್ಲ, ಬ್ರೇಕೌಟ್ ಕೂಡ ಆಯಿತು ಬಟ್ ಪ್ರೀಮಿಯಮ್ ಮೂವ್ ಆಗಲಿಲ್ಲ. ಐ ಜಸ್ಟ್ ಎಕ್ಸಿಟೆಡ್ ವಿತ್ ಎಕ್ಸಾಕ್ಟಾಗಿ ನಾನು 9 ಪಾಯಿಂಟ್ಸ್ಗೆನೋ ಇಲ್ಲಿ ಎಕ್ಸಿಟ್ ಕೂಡ ಆದೆ. ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ನಾನು ಎಷ್ಟು ಆವಾಗಲೇ ಇಲ್ಲಿ ಟ್ರೇಡ್ ಮಾಡಿದಾಗಲೇ ನನಗೂ ಆಲ್ಮೋಸ್ಟ್ 9,000 ರೂಪಾಯಿ ಪ್ರಾಫಿಟಿಗೆ ಬಂದಿತ್ತು ನನಗೆ. ಸೊ ಇಲ್ಲೇನು ನನ್ನ ಲಾಸ್ ಎಷ್ಟಿದೆ ಅದರಲ್ಲಿ ಸ್ವಲ್ಪ ಕವರ್ ಆದರೆ ಸಾಕು ಅಂತ, ಸೊ ಮಾರ್ಕೆಟ್ ಕವರ್ ಮಾಡಿ ಕೊಡ್ತು ನನಗೆ. ದೆನ್ ಐ ಆಮ್ ಹ್ಯಾಪಿ, ಓಕೆನಾ. ಸೊ ತುಂಬ ಮೈಂಡ್ಸೆಟ್ ಯೂಸ್ ಮಾಡೋಕ್ಕಾಗೋದಿಲ್ಲ ಎವ್ರಿ ಡೇ. ಲೈಕ್ ಈ ಥರ ಸ್ಲೋಯಿಶ್ ಇದ್ದಾಗ ವಿ ನೀಡ್ ಟು ವೆಯ್ಟ್. ಅದು ಸ್ಲೋಯಿಶ್ ಏನಕ್ಕೆ ಆಗ್ತಿದೆ ಅಂದರೆ ಮಾರ್ಕೆಟ್ ಆಲ್ರೆಡಿ 24,000 ಮೇಲೆ ಟ್ರೇಡ್ ಮಾಡ್ತಿದೆ. ಇನ್ಮೇಲೆ ಮಾರ್ಕೆಟ್ ಸ್ಲೋ ಆಗುತ್ತೆ. 24,000 ಮೇಲೆ ಯಾವಾಗ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಾರ್ಕೆಟ್ ವಿಲ್ ಬಿ ಸ್ಲೋನೇ ಇರುತ್ತೆ. 24,000-25,000 ಆಲ್ ಟೈಮ್ ಹೈ ಹತ್ರ ಇದ್ದಾಗ ಮಾರ್ಕೆಟ್ ಸ್ಲೋ ಆಗುತ್ತೆ. ಹಾಗಾಗಿ ಲೈಕ್ ಮಾರ್ಕೆಟ್ ವಾಲೆಟೈಲ್ ಇದ್ದರೆ ಮಜಾ ಜಾಸ್ತಿ. ಸೊ ವಾಲೆಟೈಲ್ ಇಲ್ಲ ನೋಡಿ. ಇವಾಗ ತುಂಬ ಜನ ಇಲ್ಲಿಂದ ಲೈಕ್ ಯಾವ್ದಾದ್ರು ಒಂದು ಸಪೋರ್ಟ್ ಲೆವೆಲ್ ಏನಾದ್ರು ಒಂದು ಇಟ್ಕೊಂಡು ಟ್ರೇಡ್ ತೊಗೊಂಡವರು ಇವಾಗ ಸ್ಟಾಪ್ ಲಾಸ್ ಹಿಟ್ ಆಗೋಕ್ಕೆ ಮುಂಚೆ ಪ್ರಾಫಿಟ್ ಬುಕ್ ಮಾಡ್ತಾರೆ. ಅವ್ರದ್ದು ಎಸ್ ಎಲ್ ಇನ್ ದ ಸೆನ್ಸ್ ಟಾರ್ಗೆಟ್ ಹಿಟ್ ಆಗೋಕ್ಕೆ ಮುಂಚೆ ಪ್ರಾಫಿಟ್ಸ್ಗಳನ್ನ ಇವಾಗ ಬುಕ್ ಮಾಡಿಬಿಡ್ತಾರೆ. ಬಿಕಾಸ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಈ ಲೆವೆಲ್ನ ಬ್ರೇಕೌಟ್ ಆದರೆ ಮಾರ್ಕೆಟ್ ವಿಲ್ ವೆರಿ ಫಾಸ್ಟ್ ಬುಲಿಶ್ ಆಗುತ್ತೆ ಅಂತ. ಸೊ ಅದು ಎಕ್ಸ್ಪೆಕ್ಟ್ ಮಾಡಿದ ವೇಗ ಹೋಗಲಿಲ್ಲ. ನಾನು ಕೂಡ ಅಷ್ಟೇ ಇಲ್ಲಿ ಬ್ರೇಕೌಟ್ ಆದಾಗ ನಾನು ಅಂದ್ಕೊಂಡೆ ಪ್ರೀಮಿಯಮ್ ಸ್ಪೈಕ್ ಆಗಬೇಕು, ಆದರೆ ಒಂದು 10-15 ಪಾಯಿಂಟ್ ಸ್ಪೈಕ್ ಆಗುತ್ತೆ ಅಂತ. ಆ ಸ್ಪೈಕೇ ಆಗಲಿಲ್ಲ, 3 ಪಾಯಿಂಟ್ ಸ್ಪೈಕ್ ಆಗಿದ್ದು. 3 ಪಾಯಿಂಟ್ ಸ್ಪೈಕಲ್ಲಿ ಏನು ಟ್ರೇಡ್ ಮಾಡ್ತೀರಾ? ಅದಕ್ಕೆ ಐ ಜಸ್ಟ್ ಎಕ್ಸಿಟೆಡ್. ಸೊ ವಾಟ್ ಎವರ್ ಇಟ್ ಮೇ ಬಿ, ರಿಸ್ಕ್ ರಿವಾರ್ಡ್ ನೀವು ಫಾಲೋ ಮಾಡಿದರೆ ಎವ್ರಿ ಡೇ ನೀವು ಕೂಡ ಪ್ರಾಫಿಟ್ಸ್ಗಳನ್ನ ಮಾಡ್ಬೋದು. ಕಲೀರಿ, ಅದಕ್ಕೆ ಹೇಳೋದು ಆಲ್ವೇಸ್ ಕಲೀರಿ. ಕಲಿಯೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ. ಏನು ಲರ್ನಿಂಗ್ ತುಂಬ ವರ್ಷಗಳು ತೊಗೊಳ್ಳೋದಿಲ್ಲ. ಸ್ವಲ್ಪ ಒಂದು ಮಿನಿಮಮ್ ಇಯರ್ಸಲ್ಲಿ ನೀವು ಕೂಡ ಕಲಿಬೋದು. ಕಲಿತ್ರೆ ಆಲ್ವೇಸ್ ಮಾರ್ಕೆಟ್ ಕೂಡ ಈಸಿ ಆಗುತ್ತೆ ನಿಮಗೂ ಕೂಡ. ಅದಕ್ಕೆ ಹೇಳೋದು ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟಲ್ಲಿ ಒಂದು ಯೂಸ್ಫುಲ್ ಬಿಸ್ನೆಸ್ ಥರನೇ ಟ್ರೀಟ್ ಮಾಡ್ಬೋದು. ನಿಮಗೂ ಒಂದು ಯೂಸ್ಫುಲ್ ನಾಲೆಡ್ಜ್ ಕೂಡ ಬರುತ್ತೆ, ಓಕೆನಾ. ಬಿಕಾಸ್ ಯಾವುದೇ ಬಿಸ್ನೆಸ್ಗೆ ಹೋದರೂ ಇಟ್ಸ್ ಅ ಪ್ರಾಬಬಿಲಿಟಿ. ನೀವು ಯಾವುದೇ ಬಿಸ್ನೆಸ್ ಮಾಡಿ ಅದು ಇಟ್ಸ್ ಅ ಪ್ರಾಬಬಿಲಿಟಿ ಓನ್ಲಿ, ಓಕೆನಾ. ಸೊ ಯಾರು 100% ಸಕ್ಸಸ್ ಆಗ್ತಾರೆ ಅಂತ ಹೇಳಲಿಕ್ಕಲ್ಲ. ಅಲ್ಲಿ ಅವ್ರ ಡೆಡಿಕೇಶನು, ಅವ್ರು ತಗೊಳ್ಳೋ ನಿರ್ಧಾರಗಳ ಮೇಲೆ ಎಲ್ಲ ನಿಂತಿರುತ್ತೆ. ಇದು ಕೂಡ ಅಷ್ಟೇ, ನಿಮ್ಮ ಡೆಡಿಕೇಶನ್ ನಿಮ್ಮ ತಗೊಳ್ಳೋ ನಿರ್ಧಾರದ ಮೇಲೆ ಎಲ್ಲದೂ ನಿಂತಿರುತ್ತೆ. ಇವತ್ತು ರಿಟ್ರೇಸ್ಮೆಂಟ್ ಬರ್ತಾ ಇರೋದು ಐ ಫೆಲ್ಟ್ ಬ್ಯಾಡ್ ಮೈ ಸೆಲ್ಫ್. ಅಂದರೆ ಲೈಕ್ ಈ ಕ್ಯಾಂಡಲ್ ಇಷ್ಟು ದೊಡ್ಡ ಕ್ಯಾಂಡಲ್ ಆದಾಗ ನಾನು ಅಂದ್ಕೊಂಡೆ ಲೈಕ್ ಮಾರ್ಕೆಟ್ ಆಲ್ರೆಡಿ 100 ಪಾಯಿಂಟು ರಿಟ್ರೇಸ್ ಆಗಿದೆ. ಲೈಕ್ ಇಟ್ ಶುಡ್ ಕಮ್ ಇನ್ನೊಂದು 30-40 ಪಾಯಿಂಟ್ ಇಲ್ಲಿ ತನಕ ನಿಯರೆಸ್ಟ್ ಬಂದ್ರೂ ನಾನು ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಂದಲೇ ಬೌನ್ಸ್ ಆಗುತ್ತೆ ಅನ್ನೋದು ಅಂದ್ಕೊಂಡಿರಲ್ಲ. ಅದೇ ನನಗೆ ಒಂದು 2-3 ಕ್ಯಾಂಡಲಲ್ಲಿ ಇಲ್ಲೇ ನಿಂತು ಬಂದಿದ್ದರೆ ಡೆಫಿನೆಟಾಗಿ ಇಲ್ಲಿಂದ ಟ್ರೇಡ್ ಎತ್ಕೊಂಡ್ಬಿಡುವೆ. ಫಸ್ಟ್ ಕ್ಯಾಂಡಲೇ ಬಂದಿತ್ತು. ಸೊ ಫಸ್ಟ್ ಕ್ಯಾಂಡಲ್ ಅದರಿಂದ ವಾಲಟಿಲಿಟಿ ಜಾಸ್ತಿ ಇರುತ್ತೆ ಅಂತ. ಸೊ ಈ ಕ್ಯಾಂಡಲಲ್ಲಿ ನನಗೆ ಟ್ರೇಡ್ ಸಿಕ್ಕಿದ್ದೀರಾ, ಐ ಕುಡ್ ಹ್ಯಾವ್ ಮೇಡ್ ಇಟ್ ಟುಡೇ ಆಲ್ಸೋ ವೆರಿ ಗುಡ್ ಪ್ರಾಫಿಟ್. ಎವ್ರಿ ಡೇ ನಾಟ್ ಯುವರ್ ಡೇ. ಸೊ ಆಲ್ವೇಸ್ ವೆಯ್ಟ್ ಮಾಡಿ. ಈಗ ನಾನು ಎಕ್ಸಿಟ್ ಆಗಿರಲ್ಲ ಅಂದರೆ ಅಗೇನ್ ಐ ಟುಕ್ ಎಸ್ ಎಲ್, ಓಕೆನಾ. ಎಸ್ ಎಲ್ ಆಗಬೇಕಿತ್ತದು, ಎಸ್ ಎಲ್ ಆಗಿರೋದು ಡೆಫಿನೆಟಾಗಿ. ಸೊ ಅದಕ್ಕೆ ಹೇಳೋದು ನಿಮ್ಮ ರಿಸ್ಕ್ ರಿವಾರ್ಡ್, ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಇದೆ ಅಂದರೆ ಆಲ್ವೇಸ್ ಯು ವಿಲ್ ಬಿ ಆನ್ ಪಾಸಿಟಿವ್ ಸೈಡ್ ಒನ್ಲಿ, ಓಕೆನಾ. ಸೊ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ, ನನಗೂ ಒಂದು ಖುಷಿ ಸಿಗುತ್ತೆ. ಅಟ್ಲೀಸ್ಟ್ ನೀವು ನಂಬರ್ ಆಫ್ ಲೈಕ್ಸ್ ಇನ್ಕ್ರೀಸ್ ಮಾಡಿದರೆ ಲಾಸ್ಟ್ ವೀಕಲ್ಲಿ ಒಂದು 3 ದಿನ ಲೈಕ್ಸ್ ಇನ್ಕ್ರೀಸ್ ಅದು, ಆಮೇಲೆ ಬ್ಯಾಕ್ ಟು ನಾರ್ಮಲ್. ಬಿಕಾಸ್ ಪೀಪಲ್ ಡೋಂಟ್ ಲೈಕ್ ಎನಿ ಒನ್ ಮೇಕಿಂಗ್ ಮನಿ ಇನ್ ದಿಸ್ ಮಾರ್ಕೆಟ್. ಅಂದರೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಬಿಕಾಸ್ ಲಾಸೇ ಮಾಡ್ಕೋಬೇಕು ಎಲ್ಲರೂ. ಲಾಸ್ ಮಾಡ್ಕೊಳ್ಳೋರ್ಗಾದರೆ ದೇ ನೋಸ್ ಓಕೆ ಇವನು ಲಾಸ್ ಮಾಡ್ಕೊಳ್ತಾವನೆ ನಮ್ಮ ಗ್ರೂಪ್ ಅವನು ಅಂತ. ಸೊ ಆಲ್ವೇಸ್ ಪ್ರಾಫಿಟ್ ಮಾಡ್ಕೊಳ್ಳೋರು ಇದ್ದಾರೆ ಮಾರ್ಕೆಟಲ್ಲಿ, ನೆನ್ಪಿಟ್ಕೊಳ್ಳಿ. ಪ್ರಾಫಿಟ್ ಆಗದಲ್ಲೇ ಎಲ್ಲರೂ ಇಲ್ಲ, ತುಂಬ ಜನ ಪ್ರಾಫಿಟ್ ಮಾಡೋರು ಇದ್ದಾರೆ. ಅಫ್ಕೋರ್ಸ್ ಕೆಲವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಬುಡ ಹೊಡೆಯೋರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಪ್ರಾಫಿಟ್ ಮಾಡೋರು ಕೂಡ ಇದ್ದಾರೆ, ಜೆನ್ಯೂನಿಟಿ ಅನ್ನೋದು ಕೂಡ ಇದೆ. ಇಲ್ಲೂ ಕೂಡ ಬುದ್ಧಿವಂತರಿದ್ದಾರೆ, ಇಲ್ಲೂ ಕೂಡ ದಡ್ಡರಿದ್ದಾರೆ, ಎರಡೂ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಆಲ್ವೇಸ್ ಬಿ ಕಂಫರ್ಟಬಲ್ ಯುವರ್ ಝೋನ್. ನಿಮ್ಮ ಝೋನ್ ಏನಿದೆಯಲ್ಲ ಅದರಲ್ಲಿ ನೀವು ಟ್ರೇಡ್ ಮಾಡ್ತೀರಾ, ನಿಮ್ಮ ರಿಸ್ಕು ರಿವಾರ್ಡ್ ಕಂಫರ್ಟಬಲ್ ಆಗಿತ್ತಾ, ಯು ಜಸ್ಟ್ ವಿನ್ ದ ಡೇ. ನೀವು ಆಲ್ವೇಸ್ ವಿನ್ ಆಗ್ತೀರಾ. ಅದರ್ವೈಸ್ ನಿಮ್ಮ ರಿಸ್ಕ್ ರಿವಾರ್ಡ್ ನಿಮಗೆ ಸಿಂಕ್ ಆಗ್ತಿಲ್ಲ ಅಂದರೆ ನೀವು ವಿನ್ ಆಗೋದೇ ಇಲ್ಲ ಮಾರ್ಕೆಟಲ್ಲಿ, ಬಿಟ್ಕೊಳ್ಳಿ, ಓಕೆನಾ. ಸೊ ರಿಸ್ಕ್ ರಿವಾರ್ಡ್ ಅನ್ನೋದು ಎಲ್ಲರೂ ಹೇಳ್ತಾರೆ. ಲೈಕ್ ನಾನು 1:10 ಹೇಳಿದ್ದೆ, 1:5 ಹೇಳಿದ್ದೆ, 1:4 ಹೇಳಿದೆ ಅಂತ. ಸಿ ಐ ಬಿಲೀವ್ ಇಟ್ ಇಂಟ್ರಾಡೇ ಇಫ್ ಯು ಟೇಕ್ ಇಟ್ 1:1 ರಿಸ್ಕ್ ರಿವಾರ್ಡ್ ಪರ್ ಟ್ರೇಡ್, ಇಟ್ ಈಸ್ ಮೋರ್ ದನ್ ಎನಫ್ ಟು ಮೇಕ್ ವೆರಿ ಗುಡ್ ಪ್ರಾಫಿಟ್. ಬಿಕಾಸ್ ನಾನೇ ಎಕ್ಸಾಂಪಲ್ ಅದಕ್ಕೆ. ಐ ಟ್ರೇಡೆಡ್ ಫಾರ್ 1:1 ಓನ್ಲಿ, ನಾಟ್ ಬಿಗರ್ ಥಿಂಗ್ಸ್. ಸೊ ಹಾಗಾಗಿ ಐ ಆಮ್ ಹ್ಯಾಪಿ, ಓಕೆನಾ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ, ಓಕೆನಾ. ಥ್ಯಾಂಕ್ ಯು ಆಲ್.